ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯ ನಾಯಕರುಗಳಿಗೂ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂತಹ ಈ ಭಾಗದ ನಾಗರಿಕರಿಗೆಲ್ಲರಿಗೂ ನಾನು ಭೀಮ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ದಿನ ಗುಡ್ ಫ್ರೈಡೆ ಅಂತ ಹೇಳ್ತಾರೆ, ಆದರೆ ಈ ಭಾಗಕ್ಕೆ ನಿಜವಾದ ಗುಡ್ ಫ್ರೈ ಇವತ್ತೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಯಾವುದೋ ಒಂದು ದೇವಾಲಯಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಚರ್ಚು ಮಸೂದಿಗಳಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬರ್ತೀವಿ. ಅಲ್ಲಿ ನಾವು ಕಲ್ತ್ಕೊಳ್ಳೋದೇನಿಲ್ಲ, ತಿಳ್ಕೊಳ್ಳೋದು ಮಾತ್ರ ಅಷ್ಟೇ. ಆದರೆ ಇವತ್ತು ಈ ಗುಡ್ ಫ್ರೈಡೆ ದಿನ ಆಂಡರ್ಸನ್ ಪೇಟ್ ಜನತಾ ಹೌಸಲ್ಲಿ ಇವತ್ತು ಲೈಬ್ರರಿ ಮಾಡಿದಾರಲ್ಲ, ಇದು ಕಲ್ತ್ಕೊಳ್ಳೋ ಜಾಗ. ಇದು ತಿಳ್ಕೊಂಡಿದ್ದು ಸ್ವಲ್ಪ ಹೊತ್ತು ಜ್ಞಾಪಕ ಇರುತ್ತೆ, ಆಮೇಲೆ ಮರ್ತೋಗ್ಬಿಡ್ತೀವಿ. ಕಲ್ತ್ಕೊಂಡಿದ್ದು ಮರ್ತೋಗಕ್ಕಾಗಲ್ಲ. ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆಲೇ ಇರುತ್ತೆ, ಅದು ನಿಮ್ಮನ್ನ ಕಾಪಾಡುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇಷ್ಟೊತ್ತು ಹಿರಿಯರು ಅಣ್ಣವರು ತುಂಬಾ ಬಹಳ ಸಂಕ್ಷಿಪ್ತವಾಗಿ ತಮಿಳ್ನಲ್ಲಿ ಹೇಳಿದ್ರು. ನನಗೆ ತಮಿಳ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ಮಾತನಾಡೋಕ್ಕೂ ಬರುತ್ತೆ. ಆದ್ರೆ ಅವರು ಸ್ಲಾಂಗ್ ಅಲ್ಲಿ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಿರಲ್ಲ. ಅವರು ಹೇಳಿದಿರ್ತಕ್ಕಂಥ ವಿಚಾರ ತುಂಬಾ ಆಳವಾದ ವಿಚಾರ. ಏನೋ ಇಲ್ಲೊಂದು ಫಂಕ್ಷನ್ ಮಾಡಿದ್ರು, ಲೈಬ್ರರಿ ತೆಗೆದ್ರು, ಕರೆದ್ರು, ಒಂದು ಫಂಕ್ಷನ್ ಮಾಡಿ ಕಳಿಸಿದ್ರು ಅಂತ ದಯವಿಟ್ಟು ತಾವುಗಳು ಹೋಗ್ಬಾರ್ದು. ಇದು ನಿಮ್ಮ ಮಕ್ಕಳ ಭವಿಷ್ಯ. ವಿದ್ಯೆ ಅನ್ನೋದು ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಒಂದು ಅಂಶ. ಯಾಕೆ ಶಿಕ್ಷಣ ಪಡೆಯಬೇಕು? ಶಿಕ್ಷಣ ಪಡೆಯೋದ್ರಿಂದ ನಮಗೇನು ಆಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದ ದಿನಗಳನ್ನು ಶಾಲೆಯಲ್ಲಿ ಕಳೆಯುವಾಗ ಅವರಿಗೆ ನಾನಾ ರೀತಿಯ ಅವಮಾನಗಳು. ಏಕೆ ಅವಮಾನ? ಎಲ್ಲಿಂದ ಬಂತು? ಯಾವುದರ ಆಧಾರದ ಮೇಲೆ ಅವರಿಗೆ ಅಷ್ಟೊಂದು ನೋವುಗಳನ್ನು ಈ ಸಮಾಜ ಕೊಡ್ತು ಅಂದ್ರೆ, ಜಾತಿ ಆಧಾರ ಎಲ್ಲಿಂದ ಉಟ್ಕೊಳ್ತು? ಧರ್ಮ. ಅದನ್ನೆಲ್ಲ ತುಂಬಾ ಆಳವಾಗಿ ನಾವು ನೋಡಕ್ ಹೋದ್ರೆ ಸಮಯ ಸಾಕಾಗಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಜಾತಿ ಆಧಾರಗಳ ಮೇಲೆ, ಧರ್ಮ ಆಧಾರಗಳ ಮೇಲೆ ನಮ್ಮನ್ನ ಒಡೆದಾಕಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಇನ್ನೂ ನಾನು ಕೆಲವು ಹಳ್ಳಿಗಳ ಕಡೆ ನಾನು ನೋಡ್ತಾ ಇದ್ದೀನಿ, ಇನ್ನೂ SC ಕಮ್ಯುನಿಟಿಗಳಿಗೆ ಮನೆ ಬಾಡಿಗೆ ಕೊಡಲ್ಲ, ಊರೊಳಗಡೆ ಸೇರಿಸಲ್ಲ, ದೇವಸ್ಥಾನದೊಳಗಡೆ ಪ್ರವೇಶ ಮಾಡಲ್ಲ, ಅವ್ರಿಗೆ ಒಳ್ಳೆ ಗ್ಲಾಸ್ ನಲ್ಲಿ ನೀರು ಕೊಡಲ್ಲ ಕೆಲವರು. ಆ ಒಂದು ಮೂರ್ಖತ್ವ ಧರ್ಮದ ಆಧಾರಿತದ ಮೇಲೇನೆ ಇರೋದು. ಧರ್ಮದಲ್ಲಿ ಸಮಾನತೆ ಇದ್ರೆ ಜಾತಿಯಲ್ಲಿ ಸಮಾನತೆ ಇರುತ್ತೆ. ಜಾತಿಯಲ್ಲಿ ಸಮಾನತೆ ಇದ್ರೆ ನಾವೆಲ್ಲ ಒಂದಾಗಿರ್ತೀವಿ. ಇವುಗಳನ್ನ ಕೊಂಡಾಡ್ತಕ್ಕಂಥ ಮೌಢ್ಯರು, ಮೂರ್ಖರು ಇನ್ನೂ ವಾಸ ಇದ್ದಾರೆ, ಇನ್ನೂ ನೆಲೆಸಿದ್ದಾರೆ ಭಾರತ ದೇಶದಲ್ಲಿ. ಇನ್ನೂ ಅದಿದೆ. ಅದನ್ನ ಹಂಗೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಮಾಲೂರು ತಾಲೂಕು ಉಳ್ಳೇರಳ್ಳಿ ಗ್ರಾಮದಲ್ಲಿ ಯಾವುದೋ ಒಂದು ಹುಡುಗ ಯಾವುದೋ ಒಂದು ದೇವಸ್ಥಾನದ ಮಹೋತ್ಸವನ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಒಂದು ಕೋಲ ಏನೋ ಆ ಒಂದು ತೇರ್ದೋ ಯಾವ್ದ್ರದೋ ಒಂದು ಬಿದೋಗಿದೆ ಕೆಳಗಡೆ. ಈ ಹುಡುಗ ಅದನ್ನು ಎತ್ತಿಂಗ್ ಕೊಟ್ಟಿದ್ದಾನಷ್ಟೇ. ದಲಿತ ಸಮುದಾಯದ ಒಂದು ಹುಡುಗ ಕೋಲನ್ನ ಎತ್ತಿ ಕೊಟ್ಟಿದ್ದಕ್ಕೆ ಅವನ ಅಸ್ಪರ್ಶ ಅಂತೇಳಿ ಅವನ ಹೊಡೆದು ಊರಿಂದ ಆಚೆ ಇಟ್ಟಿದ್ರು. ಆ ಕುಟುಂಬವನ್ನೇ ಊರಿಂದ ಆಚೆ ಇಟ್ಟಿದ್ರು. ನಾವು ಬೆಂಗಳೂರಿನಿಂದ ಸುಮಾರು ನಮ್ಮ ಸಂಘದ ಒಕ್ಕೂಟ ಎಲ್ಲ ಸೇರಿ ಒಂದು 150-200 ಜನ ಅಲ್ಲಿ ಬಂದಿದ್ದೀವಿ. ನಾವು ದೊಡ್ಡ ಹೋರಾಟವನ್ನ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಎಲ್ಲ ಬುಕ್ ಮಾಡಿಸಿದ್ದೀವಿ. ಯಾಕೆ ಇನ್ನೂ ಈ ರೀತಿ ಮೌಢ್ಯತೆ ಜನದಲ್ಲಿ ಇದೆ ಅಂದ್ರೆ, ಅವ್ರು ಓದ್ಲಿಲ್ಲ. ಅವ್ರು ಬರೀ ತಿಳ್ಕೊಂಡ್ ಬಂದಿರೋದಷ್ಟೇ, ಕಲ್ತ್ಕೊಂಡು ಬಂದಿರೋದು ಏನೂ ಇಲ್ಲ. ಅದರಿಂದ ನೀವು ಈ ಭಾಗದ ಜನಗಳು, ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅಲ್ಲದೆ, ಶಾಲೆಯ ವಿದ್ಯೆಯನ್ನು ಕಲಿಯೋದು ಅಲ್ಲದೆ, ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕಲಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹೊರತುಪಡಿಸಿ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು, ತಂದೆ ಪೆರಿಯಾರ್ರವರು, ತಾತ ರೆಡ್ಡೆಮಡೆ ಶ್ರೀನಿವಾಸರ ಅವರ ಚರಿತ್ರೆಗಳನ್ನ ನೀವೆಲ್ಲ ಓದಿಸ್ಬೇಕು. ಕೇರಳ ನಾರಾಯಣ ಗುರುಗಳು, ರೆಡ್ಡಿ ವೇಮನ್ನಗಾರು, ಭಕ್ತ ಕನಕದಾಸರು, ಬಸವಣ್ಣವರು, ಇವರೆಲ್ಲ ಯಾರು ಅಂದ್ರೆ ಈ ಸಾಮಾಜಿಕ ಪಿಡುಗು, ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಹೋರಾಟ ಮಾಡಿದಂತ ಮಹಾನ್ ಪೂರ್ವಿಕರು ಅವರೆಲ್ಲ ಹೇಗೆ ಹೋರಾಟ ಮಾಡಿದ್ರು ಅಂದ್ರೆ, ಕಾವ್ಯಗಳ ಮುಖೇನ, ಕವಿತೆಗಳ ಮುಖೇನ ಜನಗಳಿಗೆ ಸಮಾನತೆಯನ್ನ ಸಾರ್ತಾ ಇದ್ರು. ಜನ ಅದನ್ನ ತಿಳ್ಕೊಂಡ್ರು, ಬಹುಶಃ ಅದನ್ನ ಕಲ್ತ್ಕೊಳ್ಳಿಲ್ಲ ಯಾರು. ಇವತ್ತು ಹಲವಾರು ಸಮುದಾಯಗಳು, ಹಲವಾರು ಪ್ರಮುಖರನ್ನ ಅವ್ರದೇ ಆದಂತ ಒಂದು ರೀತಿಯಲ್ಲಿ ಇವ್ರು ನಮ್ಮವರು, ಇವ್ರು ನಮ್ಮವರು, ಇವ್ರು ನಮ್ಮವರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಜನ ಹೆಸರುಗಳನ್ನಲ್ಲ, ಅವ್ರು ಯಾರಿಗೂ ಸೀಮಿತ ಅಲ್ಲ. ಅವರೆಲ್ಲ
ಈ ಸಮಾಜದ ಸಮಾನತೆಗೆ ಹೋರಾಟ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಸೀಮಿತ. ಅವರು ಈ ಭಾರತ ದೇಶದ ಕಟ್ಟ ಕಡೆಯ ಪ್ರಜೆಯವರೆಗೂ ಅವ್ರೆಲ್ರಿಗೂ ಸ್ವಂತನೇ. ಕನಕದಾಸರನ್ನ ಒಂದು ಸಮುದಾಯ ಇವ್ರು ನಮ್ಮವರು ಅಂತಾರೆ, ಬಸವಣ್ಣವ್ರನ್ನ ಒಂದು ಸಮುದಾಯ ಇದು ನಮ್ಮವರು ಅಂತಾರೆ. ಈ ರೀತಿ ಒಬ್ಬೊಬ್ಬರನ್ನ ನಮ್ಮವರು ಅಂತ ಆ ಸಮುದಾಯಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಸಂತೋಷ ಮಾಡ್ಕೊಂಡ್ಲಿ, ಅವರು ಹೇಳಿದ್ದನ್ನ ಯಾರು ಪಾಲಿಸ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕೆಲವರು ಹೇಳ್ತಾರೆ ಬರೀ SC ST ಗಳಿಗೆ ಮಾತ್ರ ಸೀಮಿತ, ಮಾವಳ್ಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೆಂಗಾಳೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ಬಿಟ್ಟು ನಮ್ಮವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರವರು ಅಲ್ಲ. ಅವರು ಈ ಇಡೀ ಭಾರತ ದೇಶದಲ್ಲಿ 140 ಕೋಟಿ ಪ್ರಜೆಗಳಿಗೆ ಸ್ವಂತವಾಗಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೇನು ಈ ಪೂರ್ವಿಕರೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ ಈ ಮೈದಾನ ಇತ್ತಲ್ಲ, ಸಮಾನತೆಯ ಮೈದಾನ, ಅದರಲ್ಲಿ ಹೆಂಗೆ ಆಟ ಆಡಬೇಕು, ಯಾವ ರೀತಿ ಆಟ ಆಡಬೇಕು ಅಂತ ಭಾರತದ ಸಂವಿಧಾನದಲ್ಲಿ ಬರೆದು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ. ಇವತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿನ ಅಂತ ಗೊತ್ತು ಅಷ್ಟೇ ನಮ್ಗೆ. ಈ ವಿಶ್ವದಲ್ಲಿ ಭಾರತ ದೇಶ ಹೊರತುಪಡಿಸಿ ಇಡೀ ವಿಶ್ವವೇ ಅವರನ್ನ ವಿಶ್ವದ ಜ್ಞಾನ ದಿನ ಅಂತ ಕೊಂಡಾಡ್ತಾರೆ. ವರ್ಲ್ಡ್ಸ್ ನಾಲೆಡ್ಜ್ ಡೇ ಅಂತೇಳಿ. ಈ ವಿಶ್ವದ ಜ್ಞಾನದ ದಿನ ಏಕೆ ಅವರು ಅಂಗೀಕರಿಸ್ಕೊಂಡ್ರು? ಇವತ್ತು ನಮಗಿಂತ ಮುಂದುವರೆದ ರಾಷ್ಟ್ರಗಳು ಅಮೆರಿಕ, ಆಸ್ಟ್ರೇಲಿಯಾ, ಇನ್ನು ಏನೇನೋ ಇದೆ ದೇಶಗಳೆಲ್ಲ, ನಮಗಿಂತ ಮುಂದುವರೆದ ರಾಷ್ಟ್ರಗಳು ಈ ಭಾರತ ದೇಶದಲ್ಲಿ ಎಲ್ಲೋ ಮೂಲೆಯಲ್ಲಿ ನಾವು ಅವ್ರನ್ನ ನಿರಾಕರಿಸಲ್ಪಟ್ಟ ಮನುಷ್ಯನನ್ನ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಅಂದ್ರೆ ಅವರ ಮುಂದುವರಿಕೆ ಹೆಂಗಿದೆ, ಅವ್ರು ಯಾವ ರೀತಿ ಮುಂದುವರೆದಿದ್ದಾರೆ. ಇನ್ನು ವಾಟ್ಸಾಪ್ಗಳಲ್ಲಿ ನಾವು ಇನ್ನೂ ನೋಡ್ತಾ ಇರ್ತೀವಿ, ಇದು 10 ಜನ ಕಳಿಸ್ರಿ ನಿಮ್ಗೆ ಒಳ್ಳೆ ಶುಭ ಸುದ್ದಿ ಬರ್ತದೆ, ಕಳ್ಸಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ. ನಾವಿನ್ನು ಆ ಮೂರ್ಖತ್ವದಲ್ಲಿ ಮೌಢ್ಯತ್ವದಲ್ಲಿ ಇದ್ದೀವಿ. ಅವರೆಲ್ಲ ಇಂತಹ ಮಹಾನ್ ಭಾವರನ್ನ ತಿಳ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನ ಕಲ್ತ್ಕೊಂಡು ಅವರೆಲ್ಲ ಮುಂದುವರೆದು ಬಿಟ್ಟಿದ್ದಾರೆ. ಈ ನಮ್ಮ ಭಾರತ ದೇಶ ಯಾಕೆ ಮುಂದುವರಿತಾ ಇರೋ ರಾಷ್ಟ್ರ ಆಗಿದೆ ಅಂದ್ರೆ, ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ಯಾವುದಕ್ಕೆ ಆದ್ಯತೆ ಕೊಡಬಾರ್ದು ಅದಕ್ಕೆ ನಾವು ಮಣೆ ಹಾಕಿ ಕೂರಿಸಿದೀವಿ. ಇನ್ನು ನಾವು ಅವನ್ನೆಲ್ಲ ನಾವು ತೊಲಗಿಸ್ಬೇಕು. ಏನೋ ಗಂಡು ಮಕ್ಕಳು 4 ಕಡೆ ಓಡಾಡ್ತಾರೆ, ವಿದ್ಯಾವಂತರಾಗಿದ್ದಾರೆ, ಹಿರಿಯರಾಗಿದ್ದಾರೆ, 4 ವಿಚಾರ ತಿಳ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ಇನ್ನೂ ಏನು ತಿಳ್ಕೊಂಡಿಲ್ಲ. யாரோ வந்தாங்க, ஏதோ சொல்லிட்டு போனாங்க, நம்ம கேட்டுன்னு வந்தோம், வீட்டில் போய் சமைக்கணும், தயவு செய்து அதெல்லாம் விட்டுடணும். நீங்க இங்க சொல்றது யாருக்காக சொல்றாங்க, எதுக்காக சொல்றாங்க, ஏன் சொல்றாங்க? உங்களுடைய பிள்ளைகளுக்காக, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೇಳ್ತಾರೆ. ನಾವು ಯಾಕೆ ಶಿಕ್ಷಣ ಪಡಿಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಭಾರತ ದೇಶದಲ್ಲಿ 32 ಡಿಗ್ರಿ, 64 ಸಬ್ಜೆಕ್ಟ್, 58,000 ಪುಸ್ತಕಗಳನ್ನ ಓದಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಇಡೀ ವಿಶ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ. ಈ ಸಾಮಾಜಿಕ ಅಸಮಾನತೆಯ ಪಿಡುಗನ್ನ ತೊಲಸಿದ ಶಿಕ್ಷಣದಿಂದ ಮಾತ್ರ. ಆ ಶಿಕ್ಷಣ ಯಾವತ್ತು ಅವರು ಪಡೆದ್ರು ಅವ್ರು ರೆಬಲ್ ಆದ್ರು. ಎಲ್ಲರಿಗೂ ನೀನು ಮುಟ್ಬೇಡ ಅನ್ನೋನ್ಗೆ ನಾನು ಮುಟ್ತೀನಿ ಅಂದ್ರು. ಕಾಲಾರಾಮ್ ಟೆಂಪಲ್ ಪ್ರವೇಶ ಮಾಡಿದ್ರು, ಚೌದಾರ್ ಕೆರೆ ನೀರು ಮುಟ್ಟಿದ್ರು. ಅವತ್ತು ಎಷ್ಟು ಅಸಮಾನತೆ ಇತ್ತು ನಮ್ಮ ಭಾರತ ದೇಶದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಒಂದು ನೀರನ್ನ ಮುಟ್ಟಬೇಕಾದ್ರೆ ನಿರ್ಬಂಧ ಇತ್ತು ಅಂದ್ರೆ ನಾವು ಎಷ್ಟು ದರಿದ್ರರು ಈ ಭಾರತ ದೇಶದಲ್ಲಿ. ಏನ್ ನಮ್ಮ ಭಾರತ ದೇಶ ಸಂಸ್ಕೃತಿ ಕಲೆ ಬಗ್ಗೆ ಹಾಡಿ ಹೊಗಳ್ತಾರೆ ಕೆಲವರು. ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ಯಾವ ರೀತಿ ಇತ್ತು, ಅದು ಅಸ್ಪೃಶ್ಯತೆಯನ್ನು ಕೊಂಡಾಡ್ತಕ್ಕಂಥದ್ದು, SC ST BC MBC ಅಂತೇಳಿ ಇನ್ನೂ ಹಲವಾರು ಅಲ್ಪಸಂಖ್ಯಾತರ ಹೊಡೆದ ಹಾಕೋದು. ನೀನು ಅವನ್ನ ಮುಟ್ಟಬಾರ್ದು, ನೀನು ಅವನ ಮನೆಗೆ ಹೋಗ್ಬಾರ್ದು, ನೀನು ಇವನ ಮನೆಗೆ ಹೆಣ್ಣು ಕೊಡಬಾರ್ದು, ನೀನು ಅವನ ಮನೆಯಿಂದ ಹೆಣ್ಣು ತಗೊಳ್ಬಾರ್ದು, ಅವನ ಮನೇಲಿ ನೀರು ಕುಡಿಬಾರ್ದು, ಇವನ್ ಮನೇಲಿ ಊಟ ತಿನ್ಬಾರ್ದು, ಅವನ್ ದೇವಸ್ಥಾನ ಪ್ರವೇಶ ಮಾಡಬಾರ್ದು, ಇವನ್ ಕೆರೆ ನೀರು ಮುಟ್ಟಬಾರ್ದು, ನಮ್ಮ ರಸ್ತೆಯಲ್ಲಿ ಓಡಾಡಬಾರ್ದು, ನಮ್ಮ ಮುಂದೆ ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಅವನು ಬೀದಿಯಲ್ಲಿ ಓಡಾಡುವಾಗ ಅಟ್ಲೀಸ್ಟ್ ನಮ್ಮ ಕಾಲಲ್ಲಿ ಚಪ್ಪಲಿ ಕೂಡ ಹಾಕ್ಬಾರ್ದು ಅನ್ನೋ ಅಸಮಾನತೆ ಈ ಭಾರತ ದೇಶದಲ್ಲಿ ಅವತ್ತು ಇತ್ತು, ಇವತ್ತು ಇದೆ. ಯಾಕೆ ನಾವು ಅದನ್ನ ಉಳಿಸ್ಕೊಂಡಿದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ತಿಳ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿವರೆಗೂ ತಿಳ್ಕೊಂಡಿಲ್ವೋ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಇಂತಹ ಪಿಡುಗುಗಳನ್ನ, ಇಂತಹ ಅನಿಷ್ಟ ಪದ್ಧತಿಯ ಹೇರಿಕೆಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ಯಾವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಾಗೂ ನಮ್ಮೆಲ್ಲ ಪೂರ್ವಿಕರ ಇತಿಹಾಸವನ್ನ, ತತ್ವವನ್ನ ತಿಳ್ಕೊಂತೀವೋ ನೀವು ಎದುರಿಸ್ತಕ್ಕಂತ ಈ ಭಾರತ ದೇಶದ ಸತ್ಪ್ರಜೆಗಳಾಗಿರ್ತೀರ.
ದಯವಿಟ್ಟು ಹೆಣ್ಮಕ್ಳು ಕೇಳಿಸ್ಕೊಳ್ಬೇಕು. ಇವತ್ತು ನೀವೇನಾದ್ರೂ ನಿಮ್ಮ ತಂದೆ ಆಸ್ತಿನಲ್ಲಿ ಪಾಲು ಕೇಳ್ತಾ ಇದ್ದೀರಾ? ಒಂದು ಮದುವೆ ಆಗಿ ತನ್ನ ಹೆಣ್ಣುಮಗು ತನ್ನ ಗಂಡನನ್ನ ಕಳ್ಕೊಂಡ ಮೇಲೆ ಕೂಡ ತನ್ನ ಗಂಡನ ಆಸ್ತಿನಲ್ಲಿ ಪಾಲು ಕೇಳ್ತಾ ಇದ್ದಾಳೆ. ಪುರುಷರಂತೆ ಎಲ್ಲಾ ರಂಗದಲ್ಲೂ, ಎಲ್ಲಾ ಉದ್ದಿಮೆಯಲ್ಲೂ, ಎಲ್ಲಾ ಇಲಾಖೆಯಲ್ಲೂ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಪುರುಷರಂತೆ ಎಲ್ಲಾ ರೀತಿಯಲ್ಲಿ ಸ್ವತಂತ್ರವಾಗಿ ತಾನು ಓಡಾಡ್ತಾಳೆ, ತಾನ ವೈಯಕ್ತಿಕ ಅಭಿಪ್ರಾಯವನ್ನು ತಾನು ಹೇಳ್ಕೊಳ್ತಾಳೆ, ತನ್ನ ಸ್ವಂತ ನಿರ್ಧಾರವನ್ನು ತಾನೇ ನಿರ್ಧರಿಸ್ಕೊಳ್ತಾಳೆ ಅಂದ್ರೆ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಕೋಡ್ ಬಿಲ್ ನ ತಿಳ್ಕೊಳ್ಬೇಕು ನೀವೆಲ್ಲ. ಅಣ್ಣ ಅವಾಗಲೇ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ರು, ಕೆಲವು ಕಾರಣಾಂತರಗಳಿಂದ ಅದನ್ನ ರಾಜೀನಾಮೆ ಕೊಟ್ಟು ಬಿಸಾಡು ಹೊರಗಡೆ ಬಂದ್ರು ಅಂತೇಳಿ. ಬೇರೆ ಯಾವ್ದು ಕಾಲ ಅಕ್ಕಂದ್ರೆ ತಾಯಂದ್ರೆ ನಿಮಗೋಸ್ಕರನೇ. ಹೆಣ್ಣು ಮಕ್ಕಳಿಗೂ ಪುರುಷರ ಹಾಗೆ ಸಮಾನ ಹಕ್ಕು ಬೇಕು ಅಂತೇಳಿ ಅವರು ಮಂಡನೆ ಮಾಡ್ತಾರೆ ಹಿಂದೂ ಕೋಡ್ ಬಿಲ್ ನ. ಅಂದಿನ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಅವರು. ಆ ಸರ್ಕಾರದಲ್ಲಿ ಕೆಲವು ಮನುವಾದಿಗಳು ಅದನ್ನ ನಿರಾಕರಿಸ್ತಾರೆ. ಹೆಣ್ಮಕ್ಳಿಗೆಲ್ಲ ನೀವು ಫ್ರೀಡಮ್ ಕೊಟ್ಬಿಟ್ರೆ ಹೆಂಗೆ, ಏನು ನಾವೆಲ್ಲ ಹಂಗ್ ಮಾಡಕ್ಕಾಗಲ್ಲ, ನಾವು ಆ ಕಾಲದಿಂದ ಹಂಗ್ ಬಂದಿದೀವಿ, ಹಿಂಗ್ ಬಂದಿದೀವಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂಡನೆಯನ್ನು ಒಪ್ಪದೇಗಿದ್ದಕ್ಕೋಸ್ಕರ ಇಡೀ ಭಾರತ ದೇಶಕ್ಕೆ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಪದವಿಯನ್ನ ರಾಜೀನಾಮೆ ಕೊಟ್ಟು ಬಿಸಾಡು ಹೊರಗಡೆ ಬರ್ತಾರೆ. ಇವತ್ತು ಯಾರಾದ್ರೂ ಒಬ್ಬರಾದ್ರೂ ನಿಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪೂಜೆ ಮಾಡಿದೀರಾ? ಯಾರು ಮಾಡ್ತಾ ಇಲ್ಲ. ನೀವು ತಿಳ್ಕೊಳ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡು, ಗಂಡನಿಗೆ ಸೇವೆ ಮಾಡ್ಕೊಂಡು, ಮಕ್ಕಳಿರುವಂತ ಯಂತ್ರಗಳಾಗಿರ್ಬೇಕಾಗಿತ್ತು ಅಷ್ಟೇ. ನೀವು ಇವತ್ತು ಸ್ಟೇಷನ್ಗೆ ಹೋಗಿ ನೀವು ನಿಂತ್ಕೊಂಡು ಸಾರ್ ನಾನು ಹೊಡೆದ್ರು ಸಾರ್ ಅಂತ ಹೇಳ್ತೀರಿ ಅಂದ್ರೆ ಕೂಡ ಆ ಹಕ್ಕು ನಿಮಗೆ ಕೊಡಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಯಾಕೆ ಈ ಮಾತನ್ನ ಹೇಳ್ತೀನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಹೆಣ್ಣು ಮಕ್ಕಳು ಗುಡಿ ಗೋಪುರಗಳ ಮುಂದೆ ಸಾಲಿನಲ್ಲಿ ನಿಲ್ತಾರಲ್ಲ, ಆ ರೀತಿ ಗ್ರಂಥಾಲಯಗಳ ಮುಂದೆ ನಿಂತ್ರೆ ಈ ಭಾರತ ದೇಶ ಎಲ್ಗೋ ಹೊರಟೋಗುತ್ತೆ ಅಂತೇಳಿ. ಒಬ್ಬರು ನಿಮ್ಮನ್ನ ಏನಾದ್ರೂ ದೇವಸ್ಥಾನಕ್ಕೋ ಚರ್ಚ್ಗೋ ಅಲ್ಲಿ ಇಲ್ಲಿ ಹೋದಾಗ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಅಮ್ಮ ನಿನ್ ಟೈಮ್ ಸರಿ ಇಲ್ಲ ಅಂದ್ಬಿಟ್ರೆ ಸಾಕು, ಭಯ ಬಿದ್ದ್ಬಿಡ್ತೀರಾ ನೀವು. ಅವ್ನು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ವ್ರತ ಮಾಡ್ತೀರಾ, ಉಪವಾಸ ಇರ್ತೀರಾ, ಪೂಜೆ ಮಾಡ್ತೀರಾ, ಎಲ್ಲಾ ಮಾಡ್ತೀರಾ. ಆ ಒಂದು ನಿಷ್ಠೆ, ಏಕಾಗ್ರತೆ, ಶಕ್ತಿ ನಿಮ್ಮಲ್ಲಿದೆ ಅಂತ ಅವ್ರಿಗೆ ಗೊತ್ತು. ಅದನ್ನ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ ಕೆಲವರು. ಅದೇ ನಿಮ್ಮ ಶಕ್ತಿಯನ್ನ, ಅದೇ ನಿಮ್ಮ ಏಕಾಗ್ರತೆಯನ್ನ ನಿಮ್ಮ ಮಕ್ಕಳ ಓದು ಕಡೆ, ನಿಮ್ಮ ಪ್ರಜ್ಞಾಶಕ್ತಿಯನ್ನು ವಿಚಾರದ ಕಡೆ ತಿರುಗಿಸ್ರಿ. ಈ ಭಾರತ ದೇಶ ಇನ್ನು 25 ವರ್ಷದಲ್ಲಿ ಬೇರೆ ರೀತಿ ಇರ್ತದೆ. ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಬೇಕು. ನೀವು ಪ್ರಜ್ಞಾವಂತರಾಗಬೇಕು ಅಂದ್ರೆ ಓದಬೇಕು. ಸಾರ್ ನಾವೆಲ್ಲ ಓದ್ ಮುಗಿಸ್ಬಿಟ್ಟಿದೀವಿ, ಸ್ಕೂಲ್ ಲೈಫ್ ಎಲ್ಲ ಹೋಯ್ತು, ಬನ್ನಿ ದಯವಿಟ್ಟು ಗ್ರಂಥಾಲಯಕ್ಕೆ ಬನ್ನಿ. ಇವತ್ತು ಈ ಭಾಗದಲ್ಲಿ ಈ ವಾರ್ಡ್ ಕಾರ್ಪೊರೇಟರ್, ಕೌನ್ಸಿಲರ್ ಮಾಡ್ಬೇಕಾಗಿರೋ ಕೆಲಸ ಒಬ್ಬ ಹೆಣ್ಣು ಮಗು ಪುಷ್ಪಪ್ರಿಯ ಅವರು ಮಾಡಿದಾರೆ ಅಂದ್ರೆ ಇದು ಇತಿಹಾಸ ನಿರ್ಮಾಣ ಈ ಭಾಗಕ್ಕೆ. ಇದಕ್ ಮುಂಚೆ ಯಾರಾದ್ರೂ ಮಾಡಿದ್ರೆ ನಿಮ್ಗೆ ಈ ರೀತಿ ಗ್ರಂಥಾಲಯ ಯಾರು ತೆಗೆದುಕೊಟ್ಟಿದಾರ ಇಲ್ಲಿ? ಇವತ್ತು ನೀವೆಲ್ಲ ಅನ್ಕೊಳ್ಬಹುದು, ಯಾರೋ ವರಾಂಗೋ பேசுறாங்க போறாங்க, அவங்க ஏதோ மேடையில நின்று கத்துனாங்க, அவங்க போட்டோ போட்டுக்கினாங்க, பிரஸ்காரங்க வந்தாங்க, நியூஸ்ல வராங்கன்னு. அம்மா எங்களுக்காக நாங்க வரல, நான் பெங்களூர்ல இருந்து உங்களுக்காக வந்திருக்கிறேன். ஏன்னா இந்த பகுதி மக்கள் பாதிக்கப்படக்கூடாது, எல்லாரும் நல்லா படிக்க தெரிஞ்சவங்களாகணும், நீங்கெல்லாம் அறிவு வழியா நடக்கணும்னு சொல்லி நீங்கெல்லாம் விழிப்புணர்ச்சி பெறணும். விழிப்புணர்ச்சி பெறதுன்னா படிக்கணும். படிச்சு உங்க மண்ணில வச்சுக்கணும், மூளையில வச்சுக்கணும். நீங்க ಅದನ್ಪಡಿ ಉಂಗ ಪಸಂಗளையும் படிக்க வைக்கணும். ಆ ರೀತಿ ನೀವು ವಿಚಾರದ ಹಾದಿಯಲ್ಲಿ ನಡಿಬೇಕು. ನಾಯಕತ್ವ ಗುಣ ಅಂದ್ರೆ ನಾನು ಪ್ರಿಯಾ ಮೇಡಮ್ ಅವರು ನೋಡಿದ್ದು, ಲೀಡರ್ ಅಂದ್ರೆ ಒಂದು ಬ್ಯಾನರ್ ಹಾಕೊಂಡು ಯಾವುದೋ ಒಂದು ಪಕ್ಷದಲ್ಲಿ ಸೇರ್ಕೊಂಡು ಒಂದು ಪೋಸ್ಟಿಂಗ್ ಇಸ್ಕೊಂಡ್ರೆ ಲೀಡರ್ ಅಲ್ಲ. ಯಾವುದೋ ಒಂದು ಸಂಘಟನೆಯಲ್ಲೋ DSS ಸಂಘಟನೆಗಳಲ್ಲೋ ಲೀಡರ್ ಆಗಿ ಪೋಸ್ಟಿಂಗ್ ತಗೊಳ್ಳೋದು, ಒಂದು ಡಿಸ್ಟ್ರಿಕ್ಟ್ ಅದಕ್ಕೋ ಇದಕ್ಕೋ ಪೋಸ್ಟಿಂಗ್ ತಗೊಳ್ಳೋದು ಲೀಡರ್ ಕ್ವಾಲಿಟಿ ಅಲ್ಲ. 4 ಜನಕ್ಕೆ ಬಟ್ಟೆ ಕೊಡೋದು, ಊಟ ಹಾಕೋದು, ಒಂದು 10 ರೂಪಾಯಿ ಖರ್ಚು ಮಾಡಿ ಅಯ್ಯೋ ನಮ್ ಸ್ವಯಂ ತೃಪ್ತಿ ಪಟ್ಕೊಳ್ಳೋದು ಲೀಡರ್ ಕ್ವಾಲಿಟಿ ಅಲ್ಲ. ಈ ಸಮುದಾಯವನ್ನ ನಾವು ಕಲ್ತಿದ್ದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು, ನಾವು ತಿಳ್ಕೊಂಡಿದ್ದನ್ನ ಇನ್ನೊಬ್ರಿಗೆ ಕಲಿಸ್ಕೊಡೋದೇ ಲೀಡರ್ ಕ್ವಾಲಿಟಿ. ಅವ್ರನ್ನೇ ಲೀಡರ್ ಅನ್ನೋದು, ಅವ್ರನ್ನೇ ನಾಯಕ ಅನ್ನೋದು. ಅಂತ ನಾಯಕತ್ವ ಗುಣ ನಾನು ಪುಷ್ಪಾ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ. ಈ ರೀತಿ ನೀವು ಓದಿನಡೆಗೆ ನೀವು ಹೋಗ್ಬೇಕು, ಓದಬೇಕು. ನೀವು ಸಂವಿಧಾನವನ್ನು ಓದಬೇಕು,
ಪ್ರತಿಯೊಂದು ಆರ್ಟಿಕಲ್ ಅಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಮಾತನಾಡುವ ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯ. ನೆಲೆಸುವ ಸ್ವಾತಂತ್ರ್ಯ ಅಂದ್ರೆ ಏನು? ನಿಮ್ಮನ್ನ ಇಲ್ಲಿಂದ ಆಚೆ ಹೋಗ್ರಿ ಅಂತ ಇದಾರಲ್ಲ, ಆ ನೆಲೆಸುವ ಸ್ವಾತಂತ್ರ್ಯ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಾರೆ. ನಿಮ್ಗೆ ಗೊತ್ತಿದೆಯಾ? ಅದು ಓದಿದ್ದೀರಿ ಯಾರಾದ್ರೂ? ಓದ್ಬೇಕು. ನಾವು ಮಾತ್ರ ಗಂಟ್ಲರ್ಕೊಂಡು ಕಿರ್ಚಾಡಿ ಹೋಗೋದ್ ಪ್ರಯೋಜನ ಇಲ್ಲ. ನೀವು ಓದ್ಬೇಕು. ಈ ಭಾಗದಲ್ಲಿ ಯಾರೋ ಬಂದು ಯಾಕೆ ನೀನು ಇಲ್ಲಿದೆ ಅಂದ್ರೆ ಅವನ್ನ ನೀವು ಪ್ರಶ್ನೆ ಮಾಡೋರಾಗ್ಬೇಕು. ಕಾನೂನಿದೆ. 12 ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಜಾಗದಲ್ಲಿ ಇದ್ರೆ ಆ ಜಾಗ ಒಡೆಯ ಅವನೇ ಅಂತೇಳಿ. ಅದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ಈ ಭಾಗಕ್ಕೆ MLA ಕೌನ್ಸಿಲರ್ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ನೀವು ಅವ್ರನ್ನ ಬದಲಿಗೆ ಪ್ರಶ್ನೆ ಮಾಡಬೇಕು. ನಿಮ್ಮಲ್ಲಿ ವಿಚಾರಗಳಿದ್ರೆ ಮಾತ್ರ ಪ್ರಶ್ನೆಗಳು ಉದ್ಭವಿಸುತ್ತೆ. ನೀವು ಪ್ರಶ್ನೆ ಮಾಡಿದಾಗ ಮಾತ್ರ ಅವ್ನು ನಿಮಗೆ ಕೈ ಕಟ್ಟಿ ನಿಮಗೆ ಜವಾಬ್ ಹೇಳ್ತಾನೆ. ಬರೀ ಓಟ್ ಹಾಕೋದು ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ. ಓಟ್ ಆಗಿ ಗೆದ್ದಿದ ತಕ್ಷಣ ಅವ್ರೇನು MLA ಆಗಲ್ಲ. ನಿಮ್ಮೆಲ್ಲರ ಒಂದೊಂದು ಓಟಿನ ಶಕ್ತಿಯಿಂದನೇ ಅವ್ರು MLA ಆಗಿರೋದು. ನೀವು ಡಿಸ್ಪ್ಯೂಟ್ ಮಾಡಿದಿರ, ನಿಮ್ಮ ಓಟನ್ನ ನೀವು ಹಂಚಿದಿರಾ, ನಿಮ್ಮ ಶಕ್ತಿಯನ್ನ ಓಟಿನ ಮುಖಾಂತರ ಹಂಚಿದಿರಾ. ಅವ್ರಿಗೆ ಗೆದ್ದ ಮೇಲೆ ಅವ್ರ MLA, ನಿಮ್ಮಿಂದನೇ MLA ಅವರು. ಆದ್ರೆ ಆ MLA ನಲ್ಲಿ ನಿಮಗೂ ಪಾರ್ಟ್ ಇದೆ. ಪಾರ್ಟ್ ಮೀನ್ಸ್ ನಿಮಗೂ ಹಕ್ಕಿದೆ. ನೀವು ಪ್ರಶ್ನೆ ಮಾಡ್ಬೋದು. MLA ಬಂದ ಕೈ ಕೊಟ್ಕೊಂಡು ಅಣ್ಣ ಸ್ವಾಮಿ ಅಂತ ಕಾಲಕ್ಕೆ ಬೀಳೋರೆಲ್ಲ ಇದ್ದಾರೆ. ಬೀಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಕಾಲಕ್ಕೆ ಬೀಳ್ತಕ್ಕಂಥ ಸಂಸ್ಕೃತಿ ಬೇರೆ, ಪ್ರಶ್ನೆ ಮಾಡ್ತಕ್ಕಂಥ ಸಂಸ್ಕೃತಿನೇ ಬೇರೆ. ಸ್ವತಂತ್ರ ಭಾರತಕ್ಕೆ ಮುಂಚೆ ಯಾರ್ಯಾರು ಓಟ್ ಇತ್ತು ಗೊತ್ತಾ ನಿಮ್ಗೆ? ಗೊತ್ತಿದೆ ಯಾರಿಗಾದ್ರು? ಎಜುಕೇಟೆಡ್, ಲ್ಯಾಂಡ್ ಲಾರ್ಡ್ಸು, ಜಾಸ್ತಿ ದುಡ್ಡಿರೋರ್ಗೆ, ಜಮೀನಿರೋರ್ಗೆ, ಜಾಸ್ತಿ ಓದಿರೋನ್ಗೆ, ಹೈಯರ್ ಕ್ಯಾಸ್ಟ್ ಇರೋನ್ಗೆ, ಇವ್ರು 4 ಜನಕ್ಕೆ ಓಟ್ ಇದ್ದಿದ್ದು. ಅದಕ್ಕೆ ಮುಂಚೆ ಓಟೇ ಇದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಅಂದಿನ ಬ್ರಿಟಿಷ್ ಪ್ರಧಾನಿ 1927ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ ಅವರು, ನನ್ನ ಜನಗಳಿಗೆ 2 ಓಟಿನ ಹಕ್ಕು ಬೇಕು ಅಂತ. ಒಂದಲ್ಲ 2 ಕೇಳ್ತಾರೆ. ಆ ರೀತಿ ಪಾಡುಪಟ್ಟು ನಿಮಗೆಲ್ಲ ಓಟಿನ ಹಕ್ಕು ತಂದುಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಓಟಿನ ಹಕ್ಕು ಹೆಂಗೆಲ್ಲ ತಂದ್ರು ಅದಕ್ಕೆ 1 ಅವರ್ ಮಾತಾಡ್ಬೇಕು. ಅವರು ಪ್ರತಿದಿನ ಒಂದೊಂದು ಸಾಧನೆಯನ್ನ ಮಾಡಿದ್ದಾರೆ, ನಿಮಗೋಸ್ಕರ, ನಮಗೋಸ್ಕರ. ನೀವು ಜಮೀನಲ್ಲಿ ಯಾರೋ ಕೈ ಕೆಳಗಡೆ ಜೀತ ಪದ್ಧತಿನಲ್ಲಿ, ಗುಲಾಮಗಿರಿ ಪದ್ಧತಿನಲ್ಲಿ ದನ ಕುರಿಗಳು ಮೇಯಿಸ್ತಾ ಇದ್ರಲ್ಲ, ಯಾವ ದೇವರಾದ್ರೂ ಬಂದು ನಿಮ್ಮನ್ನು ಕಾಪಾಡಿದಾರ? ಯಾರ ಮನೆ ಹತ್ರ ಅವ್ರ ಪಾತ್ರೆಗಳು ತೊಳಿತಾರೆ, ಅವ್ರ ಮನೆ ಪಾತ್ರೆಗಳು ತೊಳ್ಕೊಂಡು ಅವ್ರು ಚಾಕರಿ ಮಾಡ್ತಾ ಇದ್ರಲ್ಲ, ಅವತ್ತು ಯಾವ ದೇವರಾದ್ರೂ ಬಂದು ನಿಮ್ಮನ್ನು ಕಾಪಾಡಿದಾರ? ನೀನ್ ಈ ಬೀದಿನಲ್ಲಿ ಓಡಾಡಬಾರ್ದು ಅಂತ ಹೇಳುವಾಗ ಯಾವ್ದಾದ್ರು ದೇವ್ರು ಬಂದು ಈ ಬೀದಿಯಲ್ಲಿ ನೀನು ಓಡಾಡಬಹುದು ಅಂತ ಹೇಳಿದಾರ? ನೀನು ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಅರ್ಕಲ್ ಬಟ್ಟೆ ಹಾಕೊಂಡು ತಿರುಗಬೇಕು ಅಂತ ಹೇಳುವಾಗ ಯಾವ ದೇವರಾದ್ರೂ ಬಂದು ಒಳ್ಳೆ ಬಟ್ಟೆ ಕೊಡ್ಸಿದಾನ? ಯಾವ ದೇವರಿಂದನೂ ಸಾಧ್ಯವಿಲ್ಲದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮಾಡಿದೆ ಅನ್ನೋದನ್ನ ನೀವು ಅರ್ಥಕೊಬೇಕು ಫಸ್ಟ್. ಇವತ್ತೇನಾದ್ರೂ ಇಲ್ಲಿಷ್ಟು ಜನ ಸೇರಿದೀವಿ, ಈ ರೀತಿ ಭಾಷಣ ಮಾಡ್ತಾ ಇದೀವಿ, ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ. ದಯವಿಟ್ಟು ನೀವೆಲ್ಲ ಓದಬೇಕು. ಈ ಭಾಗದಲ್ಲಿ ಯಾರೇ ಬಂದ್ರು ಅವ್ರನ್ನ ಎದುರಿಸಿ ನೀವು ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋರಂತ ಆಗ್ಬೇಕು. ಹೋರಾಟ ಅನ್ನೋದು ಬರೀ ಕೂಗುಗಳು ಹಾಕೋದು, ಜೈಘೋಷ ಹಾಕೋದ್ರಲ್ಲಿ ಮಾತ್ರ ಹೋರಾಟ ಅಲ್ಲ. ನಿಮ್ಮ ಹಕ್ಕುಗಳನ್ನ ಯಾವ ರೀತಿ ಪಡಿಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ನೀವು ಪ್ರಜ್ಞಾವಂತರಾಗಿರ್ಬೇಕು, ಓದಿರ್ಬೇಕು. ರಾಜಕೀಯ ವಿಚಾರಗಳನ್ನ ಹೆಚ್ಚಿಸ್ಕೊಳ್ಬೇಕು. ರಾಜಕೀಯ ವಿಚಾರಗಳನ್ನ ಹೆಚ್ಚಿಸ್ಕೊಳ್ಳೋದಂದ್ರೆ ಒಂದು ಪಕ್ಷದಲ್ಲಿ ಸೇರ್ಪಡೆ ಆಗಿ 4 ಜನನ ಮೆಂಬರ್ಶಿಪ್ ಮಾಡೋದಲ್ಲ. ಯಾವ್ದಾರ ಒಬ್ಬ ವ್ಯಕ್ತಿ ಬಂದ್ರೆ ನೀನು ಯಾವಾಗ MLA ಆದೆ, ನಮ್ಮ ಏರಿಯಾಗೆ ಏನ್ ಮಾಡಿದೀಯಾ, ಎಷ್ಟು ಅನುದಾನಗಳನ್ನ ತಂದಿದೀಯಾ, ಎಷ್ಟು ಬಿಲ್ಗಳಾಗಿದೆ, ಎಷ್ಟು ಕೋಟಿ ನಮ್ಮ ಏರಿಯಾದಲ್ಲಿ ಖರ್ಚು ಮಾಡಿದೀಯಾ, ನಮ್ಮ ಏರಿಯಾದಲ್ಲಿ ಎಷ್ಟು ಕೋಟಿ ಬಿಡುಗಡೆ ಆಗಿದೆ, ಎಷ್ಟು ಲಕ್ಷ ಬಿಡುಗಡೆ ಆಗಿದೆ, ಇದನ್ನ ಕೇಳುವಂತ ಪ್ರಜ್ಞಾವಂತರಾದ್ರೇನೆ ವಿಚಾರಗಳನ್ನ ನೀವು ತಿಳ್ಕೊತೀರಿ. ರಾಜಕೀಯ ವಿಚಾರಗಳನ್ನ ಅಣ್ಣ வந்தாரு 10 பேர் போனோம், புடவை கொடுத்தாங்க, அரிசி பருப்பு கொடுத்தாங்க. அரிசி பருப்பு புடவை வாங்குற வரைக்கும் நம்ம நிலைமை இப்படிதான் இருக்கும். நீங்க அரிசி பருப்பு வாங்காம உங்க ஓட்டை விற்காம உங்களுடைய உரிமைகளை போராடி கேக்குறீங்களோ அன்னைக்கு உங்களுடைய நிலைமை முன்னேறும். உங்க பசங்க நல்லா படிப்பாங்க, உங்க பசங்க நல்லா படிச்சா நல்லா வேலைக்கு போவாங்க. அடுத்த தலைமுறை நல்லா வாழும். இந்த இடத்துல அடுத்த தலைமுறை வாழணும்னா தொலைநோக்கு பார்வை இருக்கணும் நம்மளுக்கு. ನಾಳೆಗೆ ಆಯ್ಡುಮಾ, 4 ನಾಳಿಗೆ ಆಯ್ಡುಮಾ அப்படிலாம் ಯೋಚಿಸ ಕೂಡಾದು. ಇವತ್ತಾಗೋದನ್ನ ಇವತ್ತೇ ಮಾಡಬೇಕು. ಇವತ್ತು ಮಾಡಿದ್ರೆ ಅದು ನಾಳೆ ನಿಮಗೆ ಫಲ ಕೊಡುತ್ತೆ. ನಿಮ್ಮ ಮಕ್ಕಳನ್ನ ಓದಿಸ್ಬೇಕು, ನಿಮ್ಮ ಮಕ್ಕಳನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು.
ಅವರು ವಿಚಾರವಂತರಾಗಬೇಕು, ಈ ದೇಶವನ್ನ ಈ ಭಾಗವನ್ನ ಆಳ್ತಕ್ಕಂಥ ನಾಯಕರಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ ಭಾಗ ಇನ್ನೂ ಮುಂದುವರಿಬೇಕು, ಈ ಭಾಗದಲ್ಲಿರ್ತಕ್ಕಂಥ ಜನ ಅನುಭವಿಸೋ ಕಷ್ಟ ನಿವಾರಣೆ ಆಗ್ಬೇಕಂದ್ರೆ ನೀವು ವಿಚಾರವಂತರಾಗಿರ್ಬೇಕು ಅನ್ನೋದೇ ನನ್ನ ಒಂದು ಮಾತನ್ನ ಹೇಳ್ತೀನಿ, ಮುಗಿಸ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ನಿಂತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ, ತಮಗೂ ಹಾಗೂ ಪುಷ್ಪಪ್ರಿಯ ಮೇಡಮ್ ಅವರಿಗೂ ನಾನು ಭೀಮ ವಂದನೆಗಳನ್ನ ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್.